ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ 11, 12, 13 ಆಲ್ಮೋಸ್ಟ್ ಇಲ್ಲಿ ಈ 11, 12, 13 ಕಂತು ಹಣ 5,000 ರೂಪಾಯಿ ಹಣ ಜಮಾ ಆಗ್ತಿರುವಂಥದ್ದು ಸ್ನೇಹಿತರೆ. ಹಾಗಾದರೆ ಯಾರಿಗೆ ಹಣ ಜಮಾ ಆಗುತ್ತೆ, ಯಾರಿಗೆ ಹಣ ಜಮಾ ಆಗೋದಿಲ್ಲ, ಮತ್ತು ಯಾವಾಗ ಹಣ ಜಮಾ ಆಗುತ್ತೆ, ಯಾವಾಗ ಹಣ ಜಮಾ ಆಗೋದಿಲ್ಲ, ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಯಾರು ಕೂಡ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ, ಕೊನೆವರೆಗೂ ವೀಕ್ಷಿಸಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶೇರ್ ಮಾಡೋಣ. ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟನ್ನು ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋವನ್ನು ಮೊದಲಿಗೆ ಶುರು ಮಾಡೋಣ ಸ್ನೇಹಿತರೆ. ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಎಲ್ಲರೂ ಕೂಡ ಕೇಳ್ತಿರ್ಬೋದು, ಹಣ ಬರ್ತಾ ಇಲ್ಲ, ಹಣ ಬರ್ತಾ ಇಲ್ಲ, ಹಣ ಬರ್ತಾ ಇಲ್ಲ, ಎಲ್ಲಿ ಹೋಯಿತು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯರು ಅಂತಂದರೆ ಮಹಿಳೆಯರು ಅಂತೂ ತುಂಬ ಜನ ಇದೇ ಒಂದು ಮಾತನ್ನು ಹೇಳ್ತಿರುವಂಥದ್ದು. ಸರ್ ನಮ್ಗೆ ಹಣ ಬರ್ತಾ ಇಲ್ಲ, ಸರ್ ನಮ್ಗೆ ಹಣ ಬರ್ತಾ ಇಲ್ಲ, ನಮ್ಮ ಒಂದು ಹಣವನ್ನು ನಮಗೆ ಕೊಡಿ, ನಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ 1 ರೂಪಾಯಿ ನಯಾ ಪೈಸೆ ಕೂಡ ಬರ್ತಾ ಇಲ್ಲ, ನಮಗೆ ಇಲ್ಲಿ 2,000 ರೂಪಾಯಿ ಹಣ ನಮಗೆ ಇಲ್ಲಿ ಬೇಕಾಗ್ತದೆ, ಅದಕ್ಕೆ ಹಾಕಿ ಅಂತ ಹೇಳ್ತಿರುವಂಥದ್ದು. ಹಾಗಾಗಿ ಇಲ್ಲಿ ಸರ್ಕಾರದಿಂದ ಏನು ಹೊಸ ಮಾಹಿತಿ ಬಂದಿದೆ ಮತ್ತು ಸರ್ಕಾರದವರು ಏನು ಹೇಳಿದ್ದಾರೆ ಇದ್ರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗ್ಬಿಡಿ, ಕೊನೆವರೆಗೂ ವೀಕ್ಷಿಸಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ. ಎಲ್ರಿಗೂ ಕೂಡ ಇಲ್ಲಿ ಪ್ರತಿಯೊಬ್ಬರು ಕೂಡ ಇದನ್ನೇ ಕೇಳ್ತಿರುವಂಥದ್ದು, ನಮ್ಗೆ ಹಣ ಹಾಕಿ, ನಮ್ಗೆ ಹಣ ಹಾಕಿಲ್ಲ ಅಂತಂದರೆ ನಮಗೆ ತುಂಬ ಪ್ರಾಬ್ಲಮ್ ಆಗ್ತದೆ, ನಮಗೆ ತುಂಬ ಒಂದು ಖರ್ಚುಗಳಿರುವಂಥದ್ದು, ನಮಗೆ ಈ 2,000 ರೂಪಾಯಿ ಹಣ ತಿಂಗಳಿಗೆ ಬಂದಂದರೆ ಅದು ತುಂಬ ಅನುಕೂಲವಾಗುತ್ತೆ ಅಂತ ಹೇಳ್ತಿರುವಂಥದ್ದು. ಇದು ಹೌದು. ಯಾಕಪ್ಪ ಅಂತಂದರೆ ಈ ಮಾತನ್ನು ನಾನು ಯಾಕೆ ಹೌದು ಅಂತ ಹೇಳ್ತಿದ್ದೀನಪ್ಪ ಅಂತಂದರೆ, ಇಲ್ಲಿ ಆಲ್ಮೋಸ್ಟ್ ತುಂಬ ಜನರು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರುವಂಥವ್ರು. ಮಿಡಲ್ ಕ್ಲಾಸ್ ಅಂತಂದರೆ ಏನಪ್ಪ ಅಂತಂದರೆ ಅವರು ಜಾಸ್ತಿ ಖರ್ಚು ಮಾಡೋಕ್ಕೆ ಹೋಗೋದಿಲ್ಲ, ಅಂತಂದರೆ ನಿಮಗೆ ಆದಷ್ಟು ಅಂತಂದರೆ ಖರ್ಚು ಮಾಡ್ತಾರೆ, ಖರ್ಚು ಮಾಡಲಿಕ್ಕೆ ಹೋಗೋದಿಲ್ಲೇ ಅಂತ ಅಲ್ಲ, ಆದರೆ ನಿಮಗೆ ಆಲ್ಮೋಸ್ಟ್ ಮೀಡಿಯಮಲ್ಲಿ ಖರ್ಚು ಮಾಡ್ತಾರೆ. ಖಂಡಿತವಾಗ್ಲೂ ಎಲ್ಲರೂ ಕೂಡ ನೀವಿಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡೋದಾದರೆ ಮೀಡಿಯಮ್ಮಾಗಿ ಖರ್ಚು ಮಾಡ್ತಾರೆ, ಜಾಸ್ತಿಯಾಗಿ ಖರ್ಚು ಮಾಡೋದಿಲ್ಲ. ಹಾಗಾಗಿ ನೀವು ಎಲ್ಲರೂ ಕೂಡ ಏನು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊಳ್ಬೇಕಂತಂದರೆ ಮೊದಲನೇದಾಗಿ ಮಾಡಬೇಕಾಗಿರುವಂಥ ಕೆಲಸ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಂಡಿರುವಂಥದ್ದು. ಅಂತಂದರೆ ಇಲ್ಲಿ ಮೊಬೈಲ್ ನಂಬರ್ ಅನ್ನುವಂಥದ್ದು ಎಲ್ರಿಗೂ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನುವಂಥದ್ದು ನೀವು ಕರೆಕ್ಟಾಗಿ ಇಟ್ಕೊಂಡಿರಲೇಬೇಕು. ಯಾಕಪ್ಪ ಈ ಮಾತನ್ನು ಹೇಳ್ತಾಯಿದ್ದೀನಿ, ಮತ್ತು ಇಲ್ಲಿ ಮೊಬೈಲ್ ನಂಬರ್ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರಲೇಬೇಕು. ಯಾಕಪ್ಪ ಈ ಮಾತನ್ನು ಹೇಳ್ತಾ ಇದ್ದೀನಿ, ಮೊಬೈಲ್ ನಂಬರ್ ಯಾಕೆ ಲಿಂಕ್ ಆಗಿರಬೇಕು, ಮೊಬೈಲ್ ನಂಬರ್ ಲಿಂಕ್ ಆಗಿಲ್ಲ ಅಂತ ಅಂದರೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಹಾಗಾದರೆ ಸಿಗೋದಿಲ್ವಾ, ಅಂತಂದರೆ ನೀವು ಕೊಡೋದಿಲ್ವಾ, ಅಂತಂದರೆ ಬರೋದಿಲ್ವಾ ಅಂತ ನೀವು ಈ ಒಂದು ಮಾಹಿತಿಯನ್ನು ನನ್ನ ಹತ್ರ ಕೇಳ್ಬೋದು, ಅಂತಂದರೆ ಈ ಒಂದು ಕ್ವಶನನ್ನು ಕೇಳ್ಬೋದು. ನಾನು ನಿಮಗೆ 2ರಿಂದ 3 ನಿಮಿಷದೊಳಗಡೆ ನಾನು ನಿಮಗೆ ಇದಕ್ಕೆ ಕ್ಲಾರಿಟಿ ಕೊಡ್ತೀನಿ. ಯಾಕಪ್ಪ ಅಂತಂದರೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ ಇಲ್ಲಿ ತುಂಬ ಜನ ಏನು ತಿಳ್ಕೊಂಡಿದ್ದಾರಪ್ಪ ಅಂತಂದರೆ ಅವ್ರಿಗೆ ಗೊತ್ತಿರೋದಿಲ್ಲ, ಕೆಲವರಿಗೆ ಗೊತ್ತಿರೋದಿಲ್ಲ. ನಾನು ಕರೆಕ್ಟಾಗಿ ಹೇಳ್ತೀನಿ, ಸುಮ್ಮನೆ ಹೇಳೋದಲ್ಲ. ಯಾಕಪ್ಪ ಅಂತಂದರೆ ಇಲ್ಲಿ ಕೆಲವರಿಗೆ ಗೊತ್ತೇ ಇರೋದಿಲ್ಲ. ಏನಪ್ಪ ಅಂತಂದರೆ ನಮಗೆ ಇಲ್ಲಿ ಹಣ ಬರ್ತದೆ, ಗೃಹಲಕ್ಷ್ಮಿ ಯೋಜನೆ ಇದೆ, ಈ ಒಂದು ಯೋಜನೆ ಇದೆ ಅಂತಲೇ ಕೆಲವರಿಗೆ ಗೊತ್ತಿರೋದಿಲ್ಲ, ಅರ್ಜಿನೇ ಹಾಕಿರೋದಿಲ್ಲ ಕೆಲವರು. ಹಾಗಾಗಿ ಇವಾಗ ಬೇರೆಯವರು ಹೇಳೋದನ್ನು, ಇವಾಗ ಪಕ್ಕದ ಮನೆಯವರು ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಅಂತ ತಿಳ್ಕೊಂಡು ಅಂತಂದರೆ ಬಂದಿದೆ ಅಂತ ಹೇಳ್ತಾರೆ ಅಂತ ಮಾಡಿ ಇವಾಗ ಅಂತಂದರೆ ಈಗ ಆಲ್ಮೋಸ್ಟ್ ಇವಾಗ ಪಕ್ಕದ ಮನೆಯವರು ನಮಗೆ ಹಣ ಬಂದಿದೆ, ನಮಗೆ ಹಣ ಬಂದಿರೋದ್ರಿಂದ ತುಂಬ ಖುಷಿಯಾಗಿರುವಂಥದ್ದು ಅಂತ ಹೇಳಿದರೆ ಇಲ್ಲಿ ಏನಾಗತ್ತಪ್ಪ ಅಂತಂದರೆ ಇಲ್ಲಿ ತುಂಬ ಜನರಿಗೆ ಆಸೆ ಹುಟ್ಟುತ್ತೆ. ಈ ಆಸೆ ಅಂತಂದರೆ ಇವಾಗ ನಾವು ಹಣವನ್ನು ಪಡ್ಕೊಳ್ಬೇಕು, ನಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯಿಂದ ಹಣವನ್ನು ನಾವು ಕೂಡ ಪಡ್ಕೊಳ್ಬೇಕು, ನಮಗೂ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರಬೇಕು, ಈ ರೀತಿ ಎಲ್ಲ ಒಂದು ಆಸೆ ಇರುತ್ತೆ. ಅದು ತಪ್ಪಲ್ಲ. ಯಾಕಪ್ಪ ಅಂತಂದರೆ ಮನುಷ್ಯನಾದವನಿಗೆ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಆಸೆ ಇರುತ್ತೆ. ಹಾಗಾಗಿ ಅವ್ರಿಗೆ ಆಸೆ ಇರೋದಿಲ್ಲ, ಇವ್ರಿಗೆ ಆಸೆ ಇರೋದಿಲ್ಲ, ಆ ರೀತಿ ಏನೂ ಇಲ್ಲ, ಎಲ್ರಿಗೂ ಕೂಡ ಆಸೆ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಯಾರಿಗೂ ಆಸೆ ಇರೋದಿಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಇಲ್ಲಿ ನೀವು ದೊಡ್ಡ ಪ್ರಾಬ್ಲಮನ್ನು ಮಾಡ್ತಾ ಇದ್ದೀರಾ. ಕೆಲವರು ಏನು ಮಾಡ್ತಾ ಇದ್ದೀರಪ್ಪ ಅಂತಂದರೆ ಅವರು ಅರ್ಜಿ ಹಾಕಿದ್ದಾರೆ ಅಂದ ತಕ್ಷಣ ಈಗ ನಾವು ಒಟ್ಟರಾಶಿ ಅಂತಂದರೆ ಏನಿವಾಗ ಕರೆಕ್ಟಾಗಿ ಅಡ್ರೆಸ್ಸನ್ನು ಕೊಡೋದಿಲ್ಲ, ಕರೆಕ್ಟಾಗಿ ಒಂದು ನಿಮಗೆ ಮೊಬೈಲ್ ನಂಬರ್ ಕೊಡೋದಿಲ್ಲ, ಅಡ್ರೆಸ್ಸನ್ನು ಕೊಡೋದಿಲ್ಲ, ನೇಮನ್ನು ಕೊಡೋದಿಲ್ಲ, ಈ ರೀತಿ ಮಾಡ್ತೀರಾ. ಅವರಿಗೆ ಈಗ ನಮ್ಮ ಪಕ್ಕದ ಮನೆಯವರಿಗೆ ಹಣ ಬಂದಿದೆ, ನಾನು ಗಡಿಬಿಡಿಯಲ್ಲಿ ಮಾಡಬೇಕು, ಹಣ ಎಲ್ಲಿ ಮಿಸ್ ಆಗಿ ಹೋಗುತ್ತೋ ಅಂತ ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಪ್ಪ ಅಂತಂದರೆ ನೀವಿಲ್ಲಿ ಕರೆಕ್ಟಾಗಿ ನೀವಿಲ್ಲಿ ಅಬ್ಸರ್ವ್ ಮಾಡಬಹುದು. ಇಲ್ಲಿ ತುಂಬ ಜನರಿಗೆ ಈ ಟೈಮಲ್ಲಿ ಇವಾಗ ಅಟ್ಲೀಸ್ಟ್ ಇವಾಗ ಹಣ ಬರ್ತಾ ಇಲ್ಲ, ತುಂಬ ಜನರಿಗೆ ಹಣ ಬರ್ತಾ ಇಲ್ಲ. ತುಂಬ ಜನ ಅಂತಲ್ಲ, ತುಂಬ ಜನರಿಗೆ ಆಲ್ಮೋಸ್ಟ್ ಯಾರಿಗೂ ಕೂಡ ಹಣ ಬರ್ತಾ ಇಲ್ಲ. ಯಾಕೆ ಈ ಪ್ರಾಬ್ಲಮ್ ಆಗ್ತಾಯಿದೆ, ಎಲ್ಲರ ಬಾಯಲ್ಲೂ ಇದೇ ಇರುವಂಥದ್ದು. ನಮ್ಗೆ ಯಾಕೆ ಹಾಗಾದರೆ ಹೀಗೆ ಆಗ್ತಾಯಿದೆ? ನಾನು ನಿಮ್ಗೊಂದು ವಿಷಯ ಹೇಳ್ತೀನಿ ಸ್ನೇಹಿತರೆ,
ಯಾಕೆ ಈ ರೀತಿ ಪ್ರಾಬ್ಲಮ್ಗಳು ಆಗ್ತಾ ಇದೆ ಅಂತಂದರೆ, ನೀವು ಕರೆಕ್ಟಾಗಿ ನೀವು ಇವಾಗ ಅರ್ಜಿಯನ್ನು ಕೊಟ್ಟಿರೋದಿಲ್ಲ. ನಾವು ಇವಾಗ ಪಕ್ಕದ ಮನೆಯವ್ರಿಗೆ ಹಣ ಬಂದಿದೆ ಅಂದ ತಕ್ಷಣ ಗಡಿ ಬಿಡಿಯಲ್ಲಿ ಹೋಗ್ಬಿಟ್ಟು ಅರ್ಜಿಯನ್ನು ಹಾಕುವಂಥದ್ದು, ಈ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಪ್ಪ ಅಂತಂದರೆ ಇಲ್ಲಿ ತುಂಬ ಜನ ಕೇಳಿರ್ಬೋದು, ನಮಗೆ ಹಣ ಬರ್ತಾ ಇಲ್ಲ, ನಮ್ಗೆ ಹಣ ಬರ್ತಾ ಇಲ್ಲ. ಎಲ್ಲರ ಬಾಯಲ್ಲೂ ಹಣ ಬಂದಿದೆ ಅಂತ ಯಾರೂ ಆಲ್ಮೋಸ್ಟ್ ಹೇಳ್ತಾ ಇಲ್ಲ. ಎಲ್ಲರೂ ಕೂಡ ಹಣ ಬಂದಿಲ್ಲ. ಹಾಗಾಗಿ ನೀವು ಅರ್ಜಿ ಹಾಕಬೇಡಿ ಅಂತ ನಾನು ಹೇಳೋದಿಲ್ಲ. ನೀವು ಅರ್ಜಿಯನ್ನು ಹಾಕಿ, ಆದರೆ ಆ ಅರ್ಜಿ ಹಾಕುವಾಗ ಕರೆಕ್ಟಾಗಿ ಕೊಟ್ಟಿರಬೇಕು. ಅರ್ಜಿ ಹಾಕುವಾಗ ನೀವು ಕರೆಕ್ಟಾಗಿ ಕೊಟ್ಟಿದ್ರೆ ಮಾತ್ರ ನಿಮ್ಗೆ ಹಣ ಬರುತ್ತೆ. ಬಿಟ್ಟರೆ ನೀವು ಅರ್ಜಿ ಹಾಕುವಾಗ ಕರೆಕ್ಟಾಗಿ ಕೊಟ್ಟಿಲ್ಲ ಅಂತಂದರೆ ಯಾರಿಗೂ ಕೂಡ ಹಣ ಬರೋದಿಲ್ಲ. ಹಾಗಾಗಿ ನೀವು ಕರೆಕ್ಟಾಗಿ ಅರ್ಜಿಯನ್ನು ಹಾಕುವಾಗ ಕರೆಕ್ಟಾಗಿ ಅರ್ಜಿ ಹಾಕಿದರೆ ನಿಮ್ಗೆ ಖಂಡಿತವಾಗಲೂ 2,000 ರಿಂದ 4,000 ರೂಪಾಯಿ ಹಣ ಆಲ್ಮೋಸ್ಟ್ ಎಲ್ರಿಗೂ ತಿಂಗಳ ಬಂದೇ ಬರುತ್ತೆ. ಹಾಗಾಗಿ ನೀವು ಅರ್ಜಿಯನ್ನು ಹಾಕುವಾಗ ಕರೆಕ್ಟಾಗಿ ಅದನ್ನು ಫಾಲೋ ಮಾಡಿ, ಏನು ಇನ್ಸ್ಟ್ರಕ್ಷನ್ ಇದೆ ಅದನ್ನು ಫಾಲೋ ಮಾಡಿಬಿಟ್ಟು ಕರೆಕ್ಟಾಗಿ ಅರ್ಜಿಯನ್ನು ಹಾಕಿದರೆ ಏನೂ ಕೂಡ ಪ್ರಾಬ್ಲಮ್ ಆಗೋದಿಲ್ಲ. ಹಾಗಾಗಿ ನೀವು ಕರೆಕ್ಟಾಗಿ ಅರ್ಜಿಯನ್ನು ಹಾಕಬೇಕಾಗ್ತದೆ. ಇಲ್ಲಿ ಮೇಯ್ನಾಗಿ ಬರುವಂಥದ್ದೇ ಅರ್ಜಿ. ನೀವು ಅರ್ಜಿಯನ್ನು ಯಾವ ರೀತಿ ಹಾಕ್ತೀರಾ ಅಷ್ಟು ಕರೆಕ್ಟಾಗಿ ನಿಮ್ಗೆ ಹಣ ಬರುತ್ತೆ. ಹಾಗಾಗಿ ನೀವು ಅರ್ಜಿ ಹಾಕುವಾಗಲೇ ಏನೋ ಒಂದು ಪ್ರಾಬ್ಲಮನ್ನು ಮಾಡಿರ್ತೀರಾ ಅಂತಂದರೆ, ಅರ್ಜಿ ಹಾಕುವಾಗ ಏನೋ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿರುತ್ತೆ, ಏನೋ ಒಂದು ಪ್ರಾಬ್ಲಮನ್ನು ಮಾಡಿರ್ತೀರಾ. ಈ ಒಂದು ಪ್ರಾಬ್ಲಮನ್ನು ನೀವು ಮಾಡಿರ್ತೀರಾ ಅಂತಂದರೆ ನಿಮಗೆ ದೇವರಾಣೆ ಹೇಳ್ತೀನಲ್ಲ, 1 ರೂಪಾಯಿ ಕೂಡ ಬರೋದಿಲ್ಲ ಸ್ನೇಹಿತರೆ. ಯಾಕೆ ಹಾಗಾದರೆ 1 ರೂಪಾಯಿ ಕೂಡ ಬರೋದಿಲ್ಲ? ಯಾಕೆ, ಏನು ಪ್ರಾಬ್ಲಮ್ ಆಗಿರುತ್ತೆ ಅಂತಂದರೆ ಹಣ ಯಾಕೆ ಬರೋದಿಲ್ಲ ನಮಗೆ ಅಂತ ನೀವು ಕೇಳ್ಬೋದು. ಸ್ನೇಹಿತರೆ, ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಾನು ನಿಮಗೆ ತಿಳಿಸ್ಕೊಡೋದಾದರೆ, ಇಲ್ಲಿ ತುಂಬ ಜನ ಇದನ್ನೇ ಮಿಸ್ಟೇಕನ್ನು ಮಾಡ್ತಾ ಇರುವಂಥದ್ದು. ಹಾಗಾದರೆ ನಮ್ಗೆ ಹಣ ಬಂದುಬಿಡುತ್ತಲ್ಲ, ಏನು ಪ್ರಾಬ್ಲಮ್ ಆಗೋದಿಲ್ಲ ಅಂತ ನೀವು ಸುಮ್ಮನಿರ್ತೀರ. ಹಾಗಾಗಿ ಈ ಒಂದು ಪ್ರಾಬ್ಲಮನ್ನು ಯಾರೂ ಕೂಡ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಒಂದು ಅಡ್ರೆಸ್, ನೇಮ್ ಮತ್ತು ಅದು ನಿಮಗೆ ವೆರಿಫೈ ಆಗಿದೆಯಾ ಅಥವಾ ಕರೆಕ್ಟಾಗಿದೆಯಾ, ಸರ್ಕಾರ ಕೊಡುವಂಥದ್ದು ಹೇಗೆ ಗೊತ್ತಾ ಸ್ನೇಹಿತರೆ, ಚೆಕ್ ಮಾಡಿ ಕೊಡ್ತಾರೆ. ಚೆಕ್ ಅಂತಂದರೆ ಹೇಗೆ ಕೊಡ್ತಾರೆ ಅಂತಂದರೆ, ಇವಾಗ ಚೆಕ್ ಮಾಡಿ ಕರೆಕ್ಟಾಗಿ ನಿಮಗೆ ಚೆಕ್ ನೀವು ಫಲಾನುಭವಿಗಳ, ಈ ಒಂದು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ, ಅಥವಾ ನೀವು ಹಣ ಆಲ್ರೆಡಿ ನೀವು ಅರ್ಜಿಯನ್ನು ಹಾಕಿದ್ದೀರಾ, ಅಥವಾ ಈಗ ಹೊಸ ಅರ್ಜಿಯನ್ನು ಹಾಕಿದ್ದೀರಾ, ಅಥವಾ ನೀವು ಫೇಕ್ ಅಪ್ಲಿಕೇಶನನ್ನು ಹಾಕಿದ್ದೀರಾ, ಅಥವಾ ಕರೆಕ್ಟ್ ಹಾಕಿದ್ದೀರಾ, ಇದನ್ನೆಲ್ಲ ನೋಡಿ ಚೆಕ್ ಮಾಡಿ ಕೊಡುವಂಥದ್ದು. ನಿಮ್ಗೆ ಸುಮ್ಮನೆ ಯಾರೂ ಕೂಡ 2,000 ರೂಪಾಯಿ ಹಣವನ್ನು ಹಾಕಲ್ಲ. ಸುಮ್ಮನೆ ನಿಮಗೆ 2,000 ರೂಪಾಯಿ ದುಡಿಬೇಕಾದ್ರೆ ತುಂಬ ಕಷ್ಟ ಇರುವಂಥದ್ದು. ಹಾಗಾಗಿ ಸುಮ್ಮನೆ ಯಾರು ಹಾಕ್ತಾರೆ ಸ್ನೇಹಿತರೆ? ಇಲ್ಲ. ಹಾಗಾಗಿ ನೀವು ಅರ್ಜಿಯನ್ನು ಎಲ್ಲ ಹಾಕುವಾಗ ನಿಮಗೆ ಕರೆಕ್ಟಾಗಿರಬೇಕು. ನಿಮ್ಮದು ಸುಮ್ಮನೆ ಎಲ್ಲ ಅರ್ಜಿ ಹಾಕಿ ಸುಮ್ಮನೆ ಎಲ್ಲ ಕೊಡ್ಲಿಕ್ಕೆ ಆಗೋದಿಲ್ಲ. ಇವಾಗ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಒಟ್ಟು ಆಲ್ಮೋಸ್ಟ್ ಒಂದು 29 ಜಿಲ್ಲೆ 30 ಜಿಲ್ಲೆ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೆ ಇವಾಗ ಹಣ ರಿಲೀಸ್ ಆಗಿರುವಂಥದ್ದು. 13ನೇ ಕಂತಿನ ಹಣ ಇವಾಗ ಅಟ್ಲೀಸ್ಟ್ ನಡೀತಿರುವಂಥದ್ದು. ಎಲ್ರಿಗೂ ಕೂಡ ನಾನು ನಿಮಗೆ ಬಯಸುವಂಥದ್ದು ಇಷ್ಟೇ, ಎಲ್ರಿಗೂ ಕೂಡ 13, 12, 13, 11 ಈ 11, 12, 13 ಈ 3 ಕಂತಿನ ಹಣ ಬರಲಿ. ಎಲ್ರಿಗೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ತಲುಪಲಿ. ಎಲ್ಲರೂ ಕೂಡ ಖುಷಿಯಾಗಿರಿ, ಎಲ್ರಿಗೂ ಹಣ ಬರಲಿ ಅಂತ ನಾನು ಆಶಿಸುವಂಥದ್ದು. ಹಾಗಾಗಿ ಎಲ್ಲರೂ ಕೂಡ ಹಣವನ್ನು ನೀವು ಪಡ್ಕೊಳ್ಳಿ. ಯಾಕಪ್ಪ ಅಂತಂದರೆ, ನಾನು ಈ ಮಾತನ್ನು ಯಾಕೆ ಹೇಳ್ತಿದ್ದೀನಪ್ಪ ಅಂತಂದರೆ, ಇಲ್ಲಿ ಪ್ರತಿಯೊಬ್ಬರು ಕೂಡ ನಮ್ಗೆ ಹಣ ಬಂದಿಲ್ಲ ಅಂತ ಹೇಳ್ತಿರುವಂಥದ್ದು ಬಿಟ್ಟರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆಲ್ಮೋಸ್ಟ್ ಒಂದು 10 ರಿಂದ 20% ಜನ ನನಗೆ ಕಮೆಂಟ್ ಮಾಡ್ತಾ ಇದ್ದೀನ, ಸರ್ ನಮ್ಗೆ ಹಣ ಬಂದಿಲ್ಲ. ಒಂದು 100 ಕಮೆಂಟಲ್ಲಿ ಒಂದು 2-3 ಕಮೆಂಟ್ ಇರುತ್ತೆ, ಸರ್ ನಮಗೆ ಹಣ ಬಂದಿದೆ ಅಂತ. ನಾನು ನಿಮಗೆ ಕೆಲವು ಬಾರಿ ರಿಪ್ಲೈ ಮಾಡ್ತೀನಿ, ಕೆಲವು ಬಾರಿ ರಿಪ್ಲೈ ಮಾಡೋದಿಲ್ಲ. ಯಾಕಪ್ಪ ಅಂತಂದರೆ ತುಂಬ ಕಮೆಂಟ್ ಇರುತ್ತೆ. ಹಾಗಾಗಿ ರಿಪ್ಲೈ ಮಾಡೋದಿಲ್ಲ. ಏನು ಕೂಡ ವರಿಯನ್ನು ಮಾಡಬೇಡಿ. ಖಂಡಿತವಾಗ್ಲೂ ಎಲ್ರಿಗೂ ಕೂಡ ನಾನು ರಿಪ್ಲೈ ಮಾಡ್ತೀನಿ. ಖಂಡಿತವಾಗ್ಲೂ ಎಲ್ಲರೂ ಕೂಡ ಖಂಡಿತವಾಗ್ಲೂ ನಾನು ನಿಮಗೆ ರಿಪ್ಲೈ ಮಾಡಲಿಕ್ಕೆ ಏನು ಪ್ರಯತ್ನವನ್ನು ಪಡ್ತೀನಿ. ಖಂಡಿತವಾಗ್ಲೂ ಎಲ್ಲರೂ ಕೂಡ ಕಮೆಂಟನ್ನು ಮಾಡಿ, ಯಾರಿಗೆ ಹಣ ಬಂದಿದೆ, ಯಾರಿಗೆ ಹಣ ಬಂದಿಲ್ಲ ಅಂತ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತು ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಶೇರ್ ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್. ಎಲ್ರಿಗೂ ಕೂಡ ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬನ್ನು ಎಲ್ಲರೂ ಕೂಡ ಮಾಡ್ಕೊಳ್ಳಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ಖಂಡಿತವಾಗ್ಲೂ 50,000 ಸಬ್ಸ್ಕ್ರೈಬರ್ ಆಗುತ್ತೆ.